ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆಯನ್ನ ಖಂಡಿಸಿ ಪಂಜಿನ ಮೆರವಣಿಗೆ ಮಾಡಲಾಗ್ತಾ ಇದೆ. ಎಬಿವಿಪಿ ಸಂಘಟನೆ ನೇಹಾ ಕೊಲೆಯಾದ ದಿನದಿಂದಲೂ ಕೂಡ ನಿರಂತರವಾಗಿ ನೇಹಾ ಕುಟುಂಬದ ಬೆಂಬಲವಾಗಿ ನೇಹಾ ಹತ್ಯೆಯನ್ನ ಖಂಡಿಸ್ತಾ ಪ್ರತಿಭಟನೆಗೆ ಇಳಿದಿರತಕ್ಕಂತಹ ಸಂಘಟನೆ ಎಬಿವಿಪಿ ಸಂಘಟನೆ. ಎಬಿವಿಪಿಯಿಂದ ಇದೀಗ ಹುಬ್ಬಳ್ಳಿಯಲ್ಲಿ ಪಂಜಿನ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ಅಲ್ಲಿಂದ ನೇರ ಪ್ರಸಾರದ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಇನ್ಫ್ಯಾಕ್ಟ್ ನೇಹಾ ಹತ್ಯೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ಏನು ಉಗ್ರವಾದಂಥ ಹೋರಾಟಗಳು ನಡೀತಾ ಇದಾವೆ, ಪ್ರತಿಭಟನೆಗಳು ನಡೀತಾ ಇದಾವೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಎಬಿವಿಪಿ ಕಾರ್ಯಕರ್ತರಿಂದ ಒಂದು ಪಂಜಿನ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ಏನು ನೇಹಾ ಹತ್ಯೆ ಆಗಿತ್ತು ಆ ಒಂದು ಸ್ಥಳದಿಂದ ಅಂದ್ರೆ BUB ಕಾಲೇಜ್ ಕ್ಯಾಂಪಸ್ನಿಂದ ಈ ಒಂದು ಪಂಜಿನ ಮೆರವಣಿಗೆಯನ್ನ ಎಬಿವಿಪಿ ನೂರಾರು ಕಾರ್ಯಕರ್ತರು ಈ ಪಂಜಿನ ಮೆರವಣಿಗೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಸಾಕಷ್ಟು ಆಕ್ರೋಶಭರಿತವಾದಂಥ ಒಂದು ಘೋಷಣೆಗಳನ್ನು ಕೂಗುವ ಮೂಲಕ, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ನೇಹಾ ಹತ್ಯೆಗೆ ಸೂಕ್ತವಾದಂಥ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ಜೊತೆಗೆ ಉನ್ನತವಾದಂಥ ಈಗಾಗಲೇ CID ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿರುವಂಥ ಹಿನ್ನೆಲೆಯಲ್ಲಿ ನಿಷ್ಪಕ್ಷಪಾತವಾದ ಒಂದು ತನಿಖೆ ಆಗಬೇಕು, ನೇಹಾಳಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಆಗ್ರಹವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಎಬಿಪಿ ಕಾರ್ಯಕರ್ತರಿದ್ದಾರೆ, ಅವರ ಮಾತಾಡ್ತಾ ಹೋಗ್ತೀನಿ. ಸರ್, ಪಂಜಿನ ಮೆರವಣಿಗೆ ಮಾಡುವ ಯಾವ ರೀತಿ ಖಂಡನೆ ವ್ಯಕ್ತಪಡಿಸ್ತಾ ಇದ್ದೀರಿ? ನಾವು ಪ್ರತಿದಿನ ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ. ಆದರೆ ಮುಖ್ಯಮಂತ್ರಿಗಳ ಹೇಳಿಕೆ, ಹೋಮ್ ಮಿನಿಸ್ಟರ್ಗಳ ಹೇಳಿಕೆ ಏನಿದೆ, ಇದು ತನಿಖೆಯ ಹಾದಿಯನ್ನೇ ತಪ್ಪಿಸಿಬಿಟ್ಟಿದೆ. ಇದರ ಹಿಂದೆ ಒಂದು ವ್ಯವಸ್ಥಿತ ಜಾಲ ಇದೆ, ಆ ಜಾಲದ ತನಿಖೆ ಆಗಬೇಕು. ಆದರೆ ಇವತ್ತಿನ ಸರ್ಕಾರ ಅವರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಸರ್ಕಾರವೇ ಹೇಳಿಬಿಟ್ಟಿದೆ ಇದು ಲವ್ ಜಿಹಾದ್ ಅಲ್ಲ, ತನಿಖೆಗೂ ಮೊದಲೇ ಅವರು ಜಡ್ಜ್ಮೆಂಟ್ ಅನ್ನು ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಸರ್ಕಾರದ ಮೇಲೆ ನಂಬಿಕೆನೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ಕ್ಯಾಂಪಸ್ನ ಒಳಗಡೆ ವಿದ್ಯಾರ್ಥಿಗಳು ಬರ್ತಿಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ನಂಬಿಕೆ ಹುಟ್ಟಿಸಬೇಕಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಇದರ ಹಿಂದೆ ಒಂದು ಲವ್ ಜಿಹಾದ್ ನಡೆದಿದೆ, ಅದರ ವ್ಯವಸ್ಥಿತ ಜಾಲ ಇದೆ, ಅದಕ್ಕೆ ಬೆಂಬಲ ಕೊಟ್ಟಂತ ಒಂದಷ್ಟು ವ್ಯಕ್ತಿಗಳಿದ್ದಾರೆ, ಅವರ ಬಂಧನವೂ ಕೂಡ ಆಗಬೇಕು. ಅದಕ್ಕಾಗಿ ನಾವು ಈ ಕೇಸನ್ನ CBIಗೆ ಒಪ್ಪಿಸಬೇಕು ಅಂತ ಹೇಳಿ ನಿರಂತರವಾಗಿ ಪ್ರತಿಭಟನೆ. ಈಗ ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಇವತ್ತಿನ ಪಂಜಿನ ಮೆರವಣಿಗೆ ನಡೀತಾ ಇದೆ. ಗಾಂಧೀಜಿ ಅವರ ಮೂರ್ತಿಯವರೆಗೆ ನಮ್ಮ ಈ ಪ್ರತಿಭಟನೆಯನ್ನ ನಾವು ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ನ್ಯಾಯಕ್ಕಾಗಿ ಬೇಡುವಂತ ಹೋರಾಟ ನಿರಂತರವಾಗಿ ವಿದ್ಯಾರ್ಥಿ ಪರಿಷತ್ನಿಂದ ನಡೀತಾ ಇರುತ್ತೆ. ಸರ್, ಈಗ ನೇಹಾ ಪ್ರಕರಣ ಒಂದ್ ಕಡೆ CIDಗೆ ಹಸ್ತಾಂತರ ಮಾಡಿದ್ದಾರೆ, ತಾವು ಯಾವ ರೀತಿ ಆಗ್ರಹವನ್ನು ಪಡಿಸ್ತಾ ಇದ್ದೀರಿ? ನೋಡಿ, ರಾಜ್ಯ ಸರ್ಕಾರ ತನಿಖೆಯನ್ನು ದಿಕ್ತಪ್ಪಿಸ್ತಾ ಇದೆ. ಯಾವ ರೀತಿ ನೇಹಾನ ರಕ್ತ ಹರಿದಿದೆ ಕ್ಯಾಂಪಸ್ನಲ್ಲಿ, ಜಿಹಾದಿಯ ಮಾನಸಿಕತೆ ಇಷ್ಟೇ. ಫಸ್ಟು ಸ್ನೇಹ ಮಾಡ್ತಾರೆ, ಸ್ನೇಹ ಆದಮೇಲೆ ಪ್ರೀತಿ ಮಾಡ್ತಾರೆ, ಪ್ರೀತಿ ಆದಮೇಲೆ ಕನ್ವರ್ಟ್ ಆಗಲಿಲ್ಲ ಅಂತ ಅಂದರೆ ಇವತ್ತು ಮರ್ಡರ್ ಆಗಿರೋ ರೀತಿ ಮರ್ಡರ್ ಮಾಡ್ತಾರೆ. ರಾಜ್ಯ ಸರ್ಕಾರ CIDಗೆ ಒಟ್ಟಿರ್ತಕ್ಕಂಥದ್ದು ಏನಕ್ಕೆ ಅಂದರೆ CID ಅವ್ರ ಪರವಾಗಿರ್ತಕ್ಕಂಥದ್ದು. CID ನೇರವಾಗಿ ಹೇಳ್ತೀವಿ, ಪೊಲೀಸ್ ಇಲಾಖೆಯ ಇವರು ಅಣತೆಯಂತೆ ಕೆಲಸ ಮಾಡ್ತಕ್ಕಂಥದ್ದು, ರಾಜ್ಯ ಸರ್ಕಾರದ ಅಣತೆಯಂತೆ ಕೆಲಸ ಮಾಡ್ತಕ್ಕಂಥದ್ದು CID ಬೇಡ, ಈಗ CBI ಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ ಹೋರಾಟ ಇದೆ. ಇದಿಷ್ಟು ಎಬಿವಿಪಿ ಕಾರ್ಯಕರ್ತರ ಒಂದು ಆಕ್ರೋಶದ ಮಾತುಗಳು. ಈ ಪ್ರಕರಣ ಕೇವಲ CID ತನಿಖೆ ಮಾಡಿದರೆ ಸಾಲದು, CBI ತನಿಖೆ ಮಾಡುವ ಮೂಲಕ ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಎಬಿವಿಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಸಂಘಟನೆಯಿಂದ ಇದೀಗ ಪ್ರತಿಭಟನೆ ನಡೀತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಬಿಜೆಪಿ ಘಟಕದಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅದರ ದೃಶ್ಯಗಳನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ತಂದಿಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. ಸದ್ಯಕ್ಕೆ ನೇರ ಪ್ರಸಾರದ ದೃಶ್ಯಗಳು ಹುಬ್ಬಳ್ಳಿಯಿಂದ. ಎಬಿವಿಪಿ ಸಂಘಟನೆ ಓಟಿನ ಕಾರಣಕ್ಕಾಗಿ ಅವರನ್ನು ಓಲೈಕೆ ಮಾಡುವಂತ ಕಾರಣಕ್ಕಾಗಿ ಇವತ್ತು ಯಾವುದೇ ಗಂಭೀರವಾದಂಥ ಕೇಸನ್ನು ಕೂಡ ತಗೊಳ್ಳದೇನೆ ಅವರನ್ನು ಓಲೈಕೆ ಮಾಡುವುದರಲ್ಲಿ ಕಾಂಗ್ರೆಸ್ ನಿರತವಾಗಿರುವಂಥ ಕಾರಣಕ್ಕಾಗಿ ಇವತ್ತು 10 ಕೊಲೆಗಳು ಆಗ್ತಾ ಇದ್ದಾವೆ. ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಬಾಯಿ ಮುಚ್ಕೊಂಡು ಕೂತಿದೆ, ಕಣ್ಣು ಮುಚ್ಕೊಂಡು ಕೀತಿದೆ, ಕಿವಿ ಮುಚ್ಕೊಂಡು ಕೀತಿದೆ. ಅದಕ್ಕಾಗಿ ನಾವು ಆಗ್ರಹ ಮಾಡ್ತೀವಿ. ಇವತ್ತು ನೇಹನ ಪ್ರಕರಣ ನಡೀತು, ಈ ಪ್ರಕರಣದ ಫಯಾಜ್ಗೆ ಗಲ್ಲು ಶಿಕ್ಷೆ ಕೊಡುವ ರೀತಿಯಲ್ಲಿ ಅವನಿಗೆ ಸೆಕ್ಷನನ್ನು ಹಾಕಬೇಕು. ಯಾವುದೇ ಕಾರಣಕ್ಕೆ ಅವನು ಆಚೆ ಬರಬಾರ್ದು. ಪ್ರೀತಿಯ ಹೆಸರಲ್ಲಿ ಇವತ್ತು ಮತಾಂತರದ ಒಂದು ಷಡ್ಯಂತ್ರ ದೇಶದಲ್ಲಿ ನಡೀತಾ ಇದೆ. ಆ ಷಡ್ಯಂತ್ರಕ್ಕೆ ಇವತ್ತು ನೇಹಾ ಬಲಿಯಾಗಿದ್ದಾಳೆ.
ಇಂಥ ಹಲವಾರು ಪ್ರಕರಣಗಳು ರಾಜ್ಯದಲ್ಲಿ ದೇಶದಲ್ಲಿ ನಡೀತಾ ಇದ್ದಾವೆ. ಅದಕ್ಕಾಗಿ ತಕ್ಷಣ ರಾಜ್ಯ ಸರ್ಕಾರ ಫಯಾಜ್ಗೆ ಗಂಭೀರತರವಾದಂಥ ಒಂದು ಕಾನೂನಿನ ಅಡಿಯಲ್ಲಿ ಕೇಸನ್ನು ಹಾಕಿ ಅವನಿಗೆ ಗಲ್ಲು ಶಿಕ್ಷೆ ಸಿಗುವ ಹಾಗೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಈ ಕೇಸನ್ನು ದಾರಿ ತಪ್ಪಿಸುವಂಥದ್ದನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ನಮಗೆ ಒಪ್ಪಿಗೆ ಇಲ್ಲ. ಇವತ್ತು ನೇಹಳ ಆತ್ಮಕ್ಕೆ ಶಾಂತಿ ಕೋರಿ ನಾವು ಫ್ರೀಡಮ್ ಪಾರ್ಕಲ್ಲಿ ಈ ಹೋರಾಟವನ್ನು ಮೊಂಬತ್ತಿಯನ್ನು ಹಚ್ಚಿ ಅವಳಿಗೆ ಶಾಂತಿ ಕೋರಿದ್ದೀವಿ. ಆದರೆ ಇನ್ನೊಂದು ನೇಹ ಕರ್ನಾಟಕದಲ್ಲಿ ಆ ರೀತಿಯ ಪ್ರಕರಣ ಆಗಬಾರ್ದು, ಇದು ನಮ್ಮ ಆಗ್ರಹ ಇದೆ. ಸಚಿವ ಶಿವಾನಂದ ಪಾಟೀಲ್ ಹೇಳ್ತಾರೆ ಇದೊಂದು ಆಕಸ್ಮಿಕ ಘಟನೆ ಅಂತ. ಅಂದ್ರೆ ಅವನು ಕಾಲೇಜಿಗೆ ಚಾಕು ಹಿಡ್ಕೊಂಡು ಬರೋದು, ಅವನು ಕಾಲೇಜಲ್ಲಿ ಅಷ್ಟೊಂದು ಬಾರಿ ಚಾಕು ಹಾಕಿ ಅವಳ ಕೊಯ್ಯೋದು ಇವತ್ತು ಆಕಸ್ಮಿಕನ. ಎಷ್ಟು ದಿನ ಇದಕ್ಕೆ ಪ್ಲಾನ್ ಮಾಡಿರ್ಬೋದು, ಎಷ್ಟು ಅವನು ಮಾನಸಿಕವಾಗಿ ಸಿದ್ಧ ಆಗಿರ್ಬೋದು, ಇದನ್ನು ಯೋಚನೆ ಮಾಡಬೇಕು. ಇವತ್ತು ಸರ್ಕಾರ ಇದನ್ನು ಮುಚ್ಚಿ ಹಾಕಕ್ಕೆ ಹೊರಟಿದೆ, ಅದಕ್ಕಾಗಿ ಇದನ್ನೇ ಹೇಳ್ತಾ ಇದೆ. ಮಿತಾ, ಏನು ನೇಹಾ ಹತ್ಯೆ ಖಂಡಿಸಿ ವ್ಯಾಪಕವಾದಂಥ ಒಂದು ಖಂಡನೆ ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿಯ BUB ಕ್ಯಾಂಪಸ್ ಆವರಣದಿಂದ ಈಗಾಗಲೇ ABVP ಕಾರ್ಯಕರ್ತರಿಂದ ಒಂದು ಪಂಜಿನ ಮೆರವಣಿಗೆಯನ್ನು ಮಾಡುವ ಮೂಲಕ ಕಿಮ್ಸ್ ಒಂದು ಗಾಂಧಿ ವೃತ್ತದವರೆಗೂ ಈಗಾಗಲೇ ಸಾಕಷ್ಟು ಜನ ನೂರಾರು ABVP ಕಾರ್ಯಕರ್ತರು, ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತರು ಇಲ್ಲಿ ಪಂಜಿನ ಮೆರವಣಿಗೆಯನ್ನು ಮಾಡುವ ಮೂಲಕ ಈ ಹತ್ಯೆಯನ್ನು ಖಂಡನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಒಂದು ಆಕ್ರೋಶಭರಿತವಾದಂಥ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ ಕೈಯಲ್ಲಿ ಪಂಜನ್ನು ಹಿಡ್ಕೊಂಡು ಮೆರವಣಿಗೆಯನ್ನು ಮಾಡಿಕೊಂಡು ರಸ್ತೆಯುದ್ದಕ್ಕೂ ಏನು ಘೋಷಣೆಗಳನ್ನು ಕೂಗ್ತಾ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗುವ ಮೂಲಕ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಯಾವ ರೀತಿ ಖಂಡನೆ ವ್ಯಕ್ತಪಡಿಸ್ತಾ ಇದ್ದೀರಿ? ಬಟ್ ನೋಡಿ ಸರ್, ಈಗ ನಡೀತಾ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತನಿಖೆ ಹಂತದಲ್ಲಿರ್ಬೇಕಾದ್ರೆ ದಿಕ್ತಪ್ಪಿಸ್ತಾ ಇದ್ದಾರೆ. ಇದು ಏನೋ ಅವ್ರು ಹೇಳಿಕೆ ಕೊಡ್ತಕ್ಕಂಥದ್ದು ನೋಡಿದ್ರೆ ಏನೋ ಆಗೇ ಇಲ್ಲ ಅಂತ ಹೇಳಿಕೆ ಕೊಡ್ತಾರೆ. ನಿಮ್ಮ ಮಕ್ಕಳಿಗೆ ಈ ರೀತಿ ಆಗಿದ್ರೆ ಬಿಡ್ತಿದ್ರಾ? ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳೇ ರಾಜ್ಯದಲ್ಲಿ ನ್ಯಾಯ ಕೊಡಿ. ನೇಹನ ಹತ್ಯೆ ಆಗಿರ್ತಕ್ಕಂಥದ್ದು ಬರ್ಬರವಾಗಿ ಹತ್ಯೆ ಆಗಿರ್ತಕ್ಕಂಥದ್ದು ಕಾಲೇಜಿನ ಕ್ಯಾಂಪಸ್ಗಳಲ್ಲಿ. ಕಾಲೇಜ್ ಕ್ಯಾಂಪಸ್ ಅಂದರೆ ಆನಂದಮಯ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಕ್ಯಾಂಪಸ್ಗಳು, ವಿದ್ಯಾರ್ಥಿಗಳು. ಆದರೆ ಈ ರೀತಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಖಂಡನೀಯ. ಯಾವ ಇವತ್ತು ಕ್ಯಾಂಪಸ್ಗಳು ಒಳ್ಳೇದಾಗಬೇಕು, ಈ ರೀತಿ ನೀವು ದಿಕ್ತಪ್ಪಿಸುವಂಥ ಹೇಳಿಕೆಗಳು ಕೊಟ್ಟು CID ಕೊಡ್ತೀನಿ ಅಂತೀರಾ. CID ಯಾರ ಅಣತಿಯಲ್ಲಿ ಕೆಲಸ ಮಾಡುತ್ತೆ? ರಾಜ್ಯ ಸರ್ಕಾರದ ಅಣತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ಡಿಮ್ಯಾಂಡ್ ಏನಿರ್ತಕ್ಕಂಥದ್ದು CBI ಕೊಡಬೇಕು. ಹುಬ್ಬಳ್ಳಿಯ ನಗರದಲ್ಲಿ ಬೆಳಗ್ಗೆ ಒಂದು ಸಿಕ್ಕಿದೆ, ಇದೇ ರೀತಿ ಪ್ರಕರಣ ಆಗಿದೆ ಕೇಶಾಪುರ ಪೊಲೀಸ್ ಸ್ಟೇಷನಲ್ಲಿ. ಯಾಕೆ ಈ ರೀತಿ ಆಗ್ತಾ ಇದ್ದಾವೆ? ಒಂದಲ್ಲ ಒಂದು ಬೆಳಕಿಗೆ ಬರ್ತಾ ಇದ್ದಾವೆ. ಅದರಿಂದ CBI ತನಿಖೆ ಆಗಬೇಕು. ಸಾವಿರಾರು ಜನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಇದರೊಳಗಿದ್ದಾರೆ, ಪಾಪ ನೊಂದಿದ್ದಾರೆ. ಅವರು ದಾರಿದೀಪ ಆಗಬೇಕು ಅಂತ ಕೇಳ್ಕೊತೇನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಹಾ ಅವರ ತಂದೆಯವರು ಒಂದು ಆರೋಪ ಮಾಡಿದ್ರು, ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಒಂದು ಷಡ್ಯಂತ್ರ ನಡೀತಾ ಇತ್ತು ಅಂತ. ಹೌದು, ಸತ್ಯ ಸತ್ಯ ಸತ್ಯ, ನೀವು ಹೇಳ್ತಕ್ಕಂಥ 100ಕ್ಕೆ 100 ಸತ್ಯ. ಈ ಪ್ರಕರಣವನ್ನು ಮುಚ್ಚಾಕುವಂತ ನಡೀತಾ ಇದೆ. ಯಾಕೆಂದ್ರೆ ಸರ್ಕಾರ ಇದರಲ್ಲಿ ಪೊಲಿಟಿಕ್ಸ್ ಮಾಡ್ತಾ ಇದೆ. ಸ್ಟೇಟ್ ಗೌರ್ಮೆಂಟು ಇದರಲ್ಲಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದೆ. ನೀವು ವೋಟ್ ಬ್ಯಾಂಕ್ ರಾಜಕೀಯ ಮಾಡಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ನಂಬಿಕೆ ಇಟ್ಕೊಂಡು ಮಾತನಾಡಬೇಕಾಗಿ ನಾನು ವಿನಂತಿಸ್ಕೊಳ್ತೀನಿ. ಈ ರೀತಿ ಮಾಡ್ತಕ್ಕಂಥ ತಪ್ಪು. ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಅಂತ ವಿನಂತಿಸ್ಕೊಳ್ತೀನಿ. ನಮ್ಮ ವಿದ್ಯಾರ್ಥಿ ಪರಿಷತ್ ಈ ತೀವ್ರವಾಗಿ ಖಂಡಿಸ್ತದೆ. ಯಾಕಂದ್ರೆ ಇವ್ರ ರಕ್ತಂಗಿಯರೆಲ್ಲ ಮುಚ್ಚಿ ಮನೆಗೆ ಇಡ್ತಾರೆ. ಬೇರೆ ಹೆಣ್ಮಕ್ಳು ಇವ್ರಿಗೆ ಏನಂತ ಆಟ ಸಮಾನಗತಿ ಕಾಣಿಸ್ತಾರೆ. ವಿದ್ಯಾರ್ಥಿ ಪರಿಷತ್ ಇದನ್ನ ಖಂಡಿಸ್ತೈತಿ. ನಮ್ಮ ನ್ಯಾಯ ಬೇಕೇ ಬೇಕು. ಇದನ್ನೇನಾದ್ರು ಕೇಸ್ ಮುಚ್ಚೋಕೋ ಪ್ರಯತ್ನ ಮಾಡಿದ್ರೆ ಇನ್ನೂ ದೊಡ್ಡ ಪ್ರಮಾಣದಾಗ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಒಂದು ಕಡೆ ನೇಹಾ ಬರ್ಬರ ಹತ್ಯೆ ಆಗಿದೆ. ಇದನ್ನ ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳು ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದ್ದೇವೆ ಅಂತ ಚರ್ಚೆಗಳು ನಡೀತಾ ಇದ್ದಾವೆ. ತಮಗೂ ಅನಿಸುತ್ತಾ? ಸರ್, ಮೇಲ್ನೋಟದಲ್ಲಿ ನೋಡೋಕ್ಕಂತ ಹೋಗಬೇಡಿ, ಒಳಗಿನ ನೋಟದಲ್ಲಿ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಇದು ರಾಜಕೀಯ ಒಳಗೆ ಅಂಶ ಅಂತ. ಯಾಕಂದರೆ 12 ಇಂಚು ಕೊಂದಿದ್ದಾರೆ ಸರ್, ನೇಹಾ ಕತ್ತಿಗೆ ಹಾಕಿದ್ದಾರೆ. ಇದನ್ನು ಸಿಂಪಲ್ಲಾಗಿ ಕೇಸ್ ಮುಗ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಿಡಲ್ಲ ಸರ್. ನಾವು ಯಾವತ್ತು ವಿದ್ಯಾರ್ಥಿಗಳು ಎಷ್ಟು ಎಜುಕೇಟೆಡ್ ಆಗಿರೋಂಥ ವಿದ್ಯಾರ್ಥಿಗಳು ತೋರಿಸ್ತಾ ಇದ್ರೆ ನಾವು ಈ ಕೇಸ್ನ ಬೇರೆ ರೀತಿಯಲ್ಲಿ ತೊಗೊಂಡೋಗ್ಬೇಕು. CBIಗೆ ಕೊಡಬೇಕು ಈ ಕೇಸ್ನ. ಗೊತ್ತಾಗಲಿ CBI ಅವರು ಈ ಕೇಸ್ನ ಏನು ಮಾಡ್ತಾ ಇದ್ದಾರೆ, ಏನು ತನಿಖೆ ಆಗ್ತಾಯಿದೆ ಅಂತ ಗೊತ್ತಾಗಲಿ. CID ಅವ್ರು ಕೊಟ್ಟು ಏನು ಗೊತ್ತಾಗಲ್ಲ ಅಂದ್ಕೊಂಡಿದ್ರು. ಪಾಪ ತಂದೆಯವರಿಗೆ CID ಅಂದ್ರೆ ಪೂರ್ತಿ ಅರಿವು ಗೊತ್ತಿಲ್ಲ ಅನಿಸುತ್ತೆ. CBI ಕೊಡೋಕ್ಕೆ ಅವ್ರ ತಂದೆಯವ್ರಿಗೂ ಗೊತ್ತಿದ್ರೆ CBIಗೆ ಮನವಿ ಮಾಡ್ತಾಯಿದ್ರು. ನಾನು ಇವತ್ತಿಂದ ಕೇಳ್ಕೊತೆ, ಪಂಜಿನ ಮೆರವಣಿಗೆ ಮುಖಾಂತರ ಕೇಳ್ಕೊತಾ ಇದ್ರಿ, CBIಗೆ ಕೊಡಲಿ ಆ ಕೇಸ್ನ. CBI ಕೊಟ್ಟರೆ ಮಾತ್ರ ಇದ್ರಿಗೆ ಪ್ರಾಪರಾಗಿ ಜಸ್ಟಿಸ್ ಸಿಗುತ್ತೆ. ಗ್ರೌಂಡ್ ಲೆವೆಲಿಂದನೂ ಕರೆಕ್ಟಾಗಿ ಸಿಗುತ್ತೆ. ಅವ್ರ ಕುಟುಂಬಸ್ಥರು ಸ್ಥಳೀಯ ಮಟ್ಟದಲ್ಲಿ ಇದು ತನಿಖೆ ಆದರೆ ನಮ್ಮ ಮಗಳ ಸಾವಿಗೆ ನ್ಯಾಯ ಸಿಗುತ್ತೆ ಇಲ್ಲೋ ಅಂತಕ್ಕಂಥ ಭರವಸೆ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ CIDಗೆ ಒಪ್ಪಿಸಿದ್ದಾರೆ. ಸರ್, ಈ ಕೇಸು ಮೊನ್ನೆಯಿಂದ ಸ್ಟಾರ್ಟ್ ಆಗಿರೋದಲ್ಲ ಸರ್, 4 ದಿನ ಆಗಿದೆ. ಇದು ಯಾವ ಲೆವೆಲ್ಗೆ ಹೋಗಿದೆ ಅಂತಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗಿದೆ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವರು ಕೇಳ್ತಾ ಇದ್ದಾರೆ.
ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಯಾಕೆ ಇದು ಲೋಕಲ್ ಲೆವೆಲಲ್ಲಿ ಕ್ಲಿಯರ್ ಆಗಬೇಕು, CBI ಲೆವೆಲ್ಗೆ ಬರಲಿ, ಇದು ಗ್ರೌಂಡ್ ಲೆವೆಲಿಂದ ಕ್ಲಿಯರ್ ಆಗಲಿ. ಈಗ ಗೊತ್ತಾಗುತ್ತೆ ಪ್ರತಿ ವಿದ್ಯಾರ್ಥಿನಿಗೂ ಏನೇನಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ನಾವು ದಯವಿಟ್ಟು ಕೇಳ್ಕೊತಾ ಇದ್ದೀರಿ, CBIಗೆ ಒಪ್ಪಿಸಿ ಗ್ರೌಂಡ್ ಲೆವೆಲಿಂದ ವಾಟ್ಸಪ್ ಜಾಲತಾಣದಿಂದ AI ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಏನು ಯೂಸ್ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡು CBIಗೆ ಒಪ್ಪಿಸೋಣ. ಥ್ಯಾಂಕ್ ಯು. ಈಗ ಮಹಿಳಾ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್ ಏನು ಹೇಳ್ತೀರಿ, ಯಾವ ರೀತಿ ಆಗ್ರಹವನ್ನು ಪಡಿಸ್ತಾ ಇದ್ದೀರಿ? ಸರ್ ಏನು ಹೇಳ್ಬೇಕು ಸರ್, ಅಸಹಾಯಕತೆ ಅಂದ್ರೆ ಇವತ್ತು ಕ್ಯಾಮ್ರಾದೊಳಗೆ ಪೂರ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆ ವ್ಯಕ್ತಿ ಯಾರು ಕೊಲೆ ಮಾಡಿದಾನೆ ಕ್ಯಾಂಪಸ್ ಒಳಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇವತ್ತು ಅತ್ಯಾಚಾರ ಮಾಡಿದ ವ್ಯಕ್ತಿ ಅವಳ ಮುಂದೆ ಜೀವನ ಮಾಡ್ತಿರ್ಬೇಕಂದ್ರೆ ಆ ಹುಡುಗಿ ಮನಸ್ಥಿತಿ ಏನಾಗಬೇಕು? ಇದು ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ. ನಿಮ್ಮನೆ ಹೆಣ್ಮಕ್ಳಾಗಿದ್ರೆ ಬಿಡ್ತಿದ್ರಿ ನೀವು? ಈ ಬಹುಸಂಖ್ಯಾತ ದೇಶದೊಳಗೆ ನಾವೆಲ್ಲ ಹೆಂಗೆ ಬದುಕಬೇಕು? ಹಿಂದೂಗಳು ನೀವು ಇನ್ನ ಮನೆ ಒಳಗೆ ಇದೇ ಥರನ ಅನ್ಕೊಂತ ಕುಂತ್ರ ನಿಮ್ಮ ಮನೆ ಒಳಗೆ ಪ್ರತಿಯೊಬ್ಬ ಹೆಣ್ಣು ಮಗಳು ಇವತ್ತು ಜೀವನ ಮಾಡ್ಬೇಕಾದ್ರೆ ಭಾಳ ವಜ್ಜೆ ಆಗ್ತೈತಿ. ಎದ್ದು ಬಂದು ಹೋರಾಟ ಕೇಳಿರಿ, ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಆ ಹುಡುಗಿಗೆ ನ್ಯಾಯ ಸಿಗಬೇಕಂದ್ರೆ ನೀವು ಪ್ರತಿಯೊಬ್ಬರು ಧ್ವನಿ ಎತ್ತಿ ಬಂದು ಹೋರಾಟ ಮಾಡಿರಿ. ಆಮೇಲೆ ಹಿಂದೂ ಪರ ಆಗುವಂಥ ಶೋಷಣೆಗಳು ಇವತ್ತು ಭಾಳ ಜನ ಸೇರ್ಬೇಕಾಗಿತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ, ಆದ್ರೆ ಕಡಿಮೆ ಜನ ಸೇರ್ಯಾರ. ಯಾಕೆ ಬಿಡಿ ನಮ್ಮ ಮಗಳು ಅನ್ನೋದು ನಿಮ್ಮ ಮೈಂಡ್ ಒಳಗೆ ಇನ್ನೂ ಐತಿ. ಆ ಮೈಂಡ್ ಒಳಗಿಂದ ತೆಗೆದು ನೀವು ಎದ್ದು ನಿಂತಾಗ ಮಾತ್ರ ನಮಗೆ ನ್ಯಾಯ ಸಿಗ್ತೈತಿ. ಅವನ್ನ ಎನ್ಕೌಂಟರ್ ಮಾಡ್ರಿ. ಅವ್ರಿಗೆ ನೀವು ತುಷ್ಟೀಕರಣ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ. ಇದನ್ನ ಬಿಟ್ಟು ಕ್ಯಾಸಲ್ಲ ನೀವು ಏನು ನಿಮ್ಮ ಒಂದು ಮತ. ಇವತ್ತು ಯಾಕೆ ಕಾಶ್ಮೀರ ಒಳಗೆ ಅತ್ಯಾಚಾರ ಆಗತ್ತಿಲ್ಲ? ಕಾಶ್ಮೀರ ಒಳಗೆ ಅತ್ಯಾಚಾರ ಆಗತ್ತಿಲ್ಲ, ಭಯೋತ್ಪಾದನೆ ಕಡಿಮೆ ಆಗತ್ತೈತಿ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ನಾವು ಕೊಡೋ ಒಂದು ಓಟ್ ಯಾವ ಥರ ಇರ್ತೈತಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಅವನು ಜೀವನ ಮಾಡ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಯಾಕೆ ಹುಬ್ಳಿ ಧಾರವಾಡ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಬಶೀರನ್ನ ಅವನು ಒಂದೆರಡು ವರ್ಷದಿಂದ ಧಾರವಾಡದೊಳಗೆ ಅತ್ಯಾಚಾರ ಮಾಡಿದ. ಇವತ್ತು ಆ ವ್ಯಕ್ತಿ ಆರಾಮಾಗಿದ್ದಾನೆ. ಇವಾಗ ಅವ್ರ ಮನಸ್ಥಿತಿ ಯಾವ ಥರ ಆಗಿರ್ಬೇಕು ಅನ್ನೋದು ಒಂದು ಸ್ವಲ್ಪ ವಿಚಾರ ಮಾಡಿ ಅವನ ನಡು ರೋಡಲ್ಲಿ ಎನ್ಕೌಂಟರ್ ಮಾಡಬೇಕು. ಅವಾಗ ನಮ್ಮ ಹೋರಾಟ ನಿಲ್ಲುತ್ತದೆ. ಇದಿಷ್ಟು ಕಾರ್ಯಕರ್ತರ ಅಂದರೆ ABP ಕಾರ್ಯಕರ್ತರ ಮತ್ತು ಮಹಿಳೆಯ ಕಾರ್ಯಕರ್ತರು ಹೇಳ್ತಾ ಇದ್ರು. ದೃಶ್ಯದಲ್ಲಿ ತಾವು ನೋಡ್ತಾ ಇರ್ಬೋದು, ಮಹಿಳೆಯರಿಗೆ ಒಂದು ಕಡೆ ರಕ್ಷಣೆ ಸಿಗ್ತಾ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಮಗುವನ್ನು ಕರೆದುಕೊಂಡು ಬಂದು ಏನು ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ಒಂದು ರೈಟ್. ಧನ್ಯವಾದ ಪ್ರಕಾಶ್. ಮಾಹಿತಿಗಾಗಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಒಟ್ಟಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹುಬ್ಬಳ್ಳಿ ಹಾಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇದರ ಮತ್ತಷ್ಟು ನೇರ ಪ್ರಸಾರದ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.